ಶುದ್ಧ ಜಲ ಸ್ವಚ್ಛ ನೆಲ ಆರೋಗ್ಯವಾಗಿರಲಿ ಜೀವ ಸಂಕುಲ. ಶುದ್ಧ ಜಲ ಸ್ವಚ್ಛ ನೆಲ ಆರೋಗ್ಯವಾಗಿರಲಿ ಜೀವ ಸಂಕುಲ ಬಾನುಲಿ ಸರಣಿ ಕಾರ್ಯಕ್ರಮ ಕೇಳಿ. ರೇಡಿಯೋ ಮಣಿಪಾಲ ಸಮುದಾಯ ಬಾನುಲಿ ಕೇಂದ್ರ FM ಫ್ರೀಕ್ವೆನ್ಸಿ 90.4 ಮೆಗಾಹರ್ಟ್ಜ್. ಶುದ್ಧ ಜಲ ಸ್ವಚ್ಛ ನೆಲ ಆರೋಗ್ಯವಾಗಿರಲಿ ಜೀವ ಸಂಕುಲ. ಸರಣಿಯ 19ನೆಯ ಕಾರ್ಯಕ್ರಮ ಜಲಪ್ರಜ್ಞೆಯ ಅರಿವು ಮೂಡಿಸಿದ ಪಾಂಚಜನ್ಯ ಯುವ ಸಂಘಟನೆ ಪಾರಂಪಳ್ಳಿ ಹಂದಟ್ಟು ಇದರ ಪರಿಚಯ. ಇದು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಪ್ರಾಯೋಜಕತ್ವದಲ್ಲಿ ಸರಣಿ ಕಾರ್ಯಕ್ರಮ. ಆರೋಗ್ಯವಾಗಿರಲಿ ಜೀವ ಸಂಕುಲ. ಸ್ವಚ್ಛಮೇವ ಜಯತೆ. ಪಾಂಚಜನ್ಯ ಮೊಳಗಿತು, ಕುರುಕ್ಷೇತ್ರ ಕರೆಯಿತು, ಇನ್ನೇನು ಯುದ್ಧ ನಡಿಲೇಬೇಕು. ಯಾವುದಕ್ಕಾಗಿ ಯುದ್ಧ ಅಂತ ಕೇಳಿದರೆ ನಮ್ಮ ಗ್ರಾಮದ ಸ್ವಚ್ಛತೆಗಾಗಿ, ಜನರಲ್ಲಿ ಅದರ ಅರಿವು ಮೂಡಿಸುವುದಕ್ಕಾಗಿ ಹೋರಾಟ ಮಾಡಲೇಬೇಕಾಗಿದೆ. ಒಬ್ಬರಿಂದ ಇದು ಆಗುವಂತ ಕಾರ್ಯ ಅಲ್ಲ ಅಂತ ಹೇಳಿ ಎಲ್ಲ ಸಮ ಮನಸ್ಕರು ಒಂದಾಗಿ ಉಡುಪಿ ಜಿಲ್ಲೆಯ ಪಾರಂಪಳ್ಳಿ ಹಂದಟ್ಟು ಗ್ರಾಮದಲ್ಲಿ ಕಟ್ಟಿದ ಸಂಸ್ಥೆಯೇ ಪಾಂಚಜನ್ಯ. ಇದು ಸ್ವಚ್ಛತೆಗಾಗಿ, ಕುಡಿಯುವ ನೀರಿಗಾಗಿ, ಬತ್ತಿ ಹೋದ ಕೆರೆಗಳ ಹೂಳೆತ್ತುವುದಕ್ಕಾಗಿಯೇ ಮೀಸಲಾಗಿದೆ. ಇವತ್ತಿನ ನಮ್ಮ ಶುದ್ಧ ಜಲ ಸ್ವಚ್ಛ ನೆಲ ಆರೋಗ್ಯವಾಗಿರಲಿ ಜೀವ ಸಂಕುಲ ಬಾನುಲಿ ಸರಣಿ ಕಾರ್ಯಕ್ರಮದಲ್ಲಿ ಪಾಂಚಜನ್ಯದ ಕೆಲಸಗಳು, ಸಮಾಜಕ್ಕಾಗಿ ಅದರ ಕೊಡುಗೆಗಳು, ಇದೆಲ್ಲದರ ಮಾತುಕತೆ. ನೀವು ತಯಾರಾಗಿ. ನನ್ನ ಜೊತೆ ಈಗ ಪಾಂಚಜನ್ಯ ಸಂಸ್ಥೆಯ ಗೌರವ ಸಲಹೆಗಾರರು ಸಂಜೀವ ಗುಣ್ಮಿ ಅವರು ಇದ್ದಾರೆ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಪಾಂಚಜನ್ಯ ಎನ್ನುವ ಅದ್ಭುತವಾದ ಸಂಸ್ಥೆಯನ್ನು ನೀವೆಲ್ಲ ಸೇರಿ ಹುಟ್ಟು ಹಾಕಿದ್ದೀರಿ. ಈಗ ಸದ್ಯಕ್ಕೆ ಈ ಸಂಸ್ಥೆಯಲ್ಲಿ ಎಷ್ಟು ಸದಸ್ಯರಿದ್ದಾರೆ? ಸುಮಾರು 35ರಿಂದ 40 ಜನ ಸದಸ್ಯರಿದ್ದಾರೆ. ಅಧ್ಯಕ್ಷರಾಗಿ ಕೃಷ್ಣಮೂರ್ತಿ ಮರ್ಕಾಲ್ ಅಂತ ಅವರ ಬಹಳ ಘನ ವ್ಯಕ್ತಿತ್ವ ಮತ್ತು ತುಂಬ ಜವಾಬ್ದಾರಿಯುತವಾದಂಥ ಸ್ಥಾನದಲ್ಲಿ ಅದನ್ನು ಮುನ್ನಡೆಸ್ತಾ ಇದ್ದಾರೆ. ಪ್ರಧಾನ ಕಾರ್ಯದರ್ಶಿಯಾಗಿ ಕೃಷ್ಣಾಚಾರ್ ಅಂತೇಳಿ ಅವರಿದ್ದಾರೆ. ಮತ್ತು ಸಂಘಟನೆಯನ್ನು ಹುಟ್ಟು ಹಾಕೊಳ್ಳುವಾಗ ಬಹುತೇಕ ನಾವು ಗೌರವ ಸಲಹೆಗಾರರ ಸಮಿತಿಯವರಿಗೆ ಅಥವಾ ಗೌರವ ಸಲಹೆಗಾರ ವರ್ಗಕ್ಕೆ ನಿರ್ದಿಷ್ಟವಾದ ಕಲ್ಪನೆ ಇರಲಿಲ್ಲ. ಪೂರ್ಣ ಕಲ್ಪನೆ ಇಲ್ಲಿಯ ಅಧ್ಯಕ್ಷರು, ಕಾರ್ಯದರ್ಶಿ ಮತ್ತು ಸದಸ್ಯರು. ಅದು ಹೀಗೆ ಆಗಬೇಕು, ಹೀಗೆ ನಮ್ಮ ಕಾರ್ಯವೈಖರಿ ಇರಬೇಕು, ಇಂತಿಂಥ ಕಾರ್ಯಯೋಜನೆಗಳನ್ನೇ ಹಾಕ್ಕೊಳ್ಬೇಕಂತ. ಹಾಗಾಗಿ ನಾವು ಕೇವಲ ಆಗೊಮ್ಮೆ ಈಗೊಮ್ಮೆ ಸಲಹೆಗಳನ್ನು ಮಾತ್ರ ಕೊಡ್ತಾ ಇದ್ವು. ಬಟ್ ಅದರ ಪೂರ್ಣ ಕ್ರೆಡಿಟ್ ಹೋಗೋದು ನಮ್ಮ ಕಾರ್ಯನಿರ್ವಾಹಕ ಮಂಡಳಿಗೆ. ತುಂಬ ಚೆನ್ನಾಗಿ ಕೊಂಡು ಹೋಗ್ತಾ ಇದ್ದಾರೆ. ಪಾಂಚಜನ್ಯದ ಹುಟ್ಟು ಹೇಗಾಯ್ತು ಸರ್? ಸಾಮಾನ್ಯ ಪ್ರತಿಯೊಂದು ಸಂಸ್ಥೆಯ ಹುಟ್ಟಿಗೂ ಒಂದು ಉದ್ದೇಶ ಮತ್ತೊಂದು ತುಡಿತ ಇರುತ್ತೆ. ಇಲ್ಲೂ ಕೂಡ ಹಾಗೆ ಪಾಂಚಜನ್ಯ ಸಂಘವನ್ನು ಪ್ರಾರಂಭಿಸುವಾಗ ಸಮಾನ ಮನಸ್ಕ ಒಂದಷ್ಟು ಅಂಬಾಗಿಲಕೆರೆ ಪರಿಸರದ ಸ್ನೇಹಿತರು ಸೇರಿಕೊಂಡು ನಾವೊಂದು ಸಂಘ ಸಂಸ್ಥೆಯನ್ನು ಮಾಡಿಕೊಳ್ಬೇಕು, ನಮ್ಮ ಪರಿಸರದ ಸ್ವಚ್ಛತೆಗಾಗಿ ಅಥವಾ ಗ್ರಾಮ ನೈರ್ಮಲ್ಯಕ್ಕಾಗಿ ಅಥವಾ ಸಾಮಾಜಿಕ ಅರಿವು ಜಾಗೃತಿಗಾಗಿ ಒಂದು ವ್ಯವಸ್ಥೆಯನ್ನು ರೂಪಿಸ್ಕೊಳ್ಬೇಕಂತ ಯೋಚಿಸುವಾಗ, ಜೊತೆಗೆ ಈ ನಮ್ಮ ಲಯನ್ ಐ ಹಾಸ್ಪಿಟಲ್ನ ಅಂಬಾಗಿಲಕೆರೆ ರಸ್ತೆ ಏನಿದೆ ಮತ್ತು ನ್ಯಾಷನಲ್ ಹೈವೇ, ಇದರ ರಾಷ್ಟ್ರೀಯ ಹೆದ್ದಾರಿಯ ಇಕ್ಕೆಲಗಳಲ್ಲಿ ಬೆಳೆಯುವಂಥ ಕಳೆ, ಆಮೇಲೆ ಕೊಳಚೆ ನೀರು, ಆಮೇಲೆ ಪ್ಲಾಸ್ಟಿಕ್, ಇದನ್ನೆಲ್ಲ ಕಾಣುವಾಗ ಮತ್ತು ಇಲ್ಲಿ ನಮ್ಮ ರಸ್ತೆ ಎರಡೂ ಬದಿಗಳಲ್ಲಿ ಆಗಾಗ ಒಂದಷ್ಟು ಪ್ಲಾಸ್ಟಿಕ್ ತ್ಯಾಜ್ಯ ಶೇಖರಣೆ ಆಗ್ತಾಯಿತ್ತು. ಮಳೆಗಾಲದಲ್ಲಿ ನಮ್ಮ ನೂರಾರು ವಿದ್ಯಾರ್ಥಿಗಳು ತಿರುಗಾಡುವಂಥ ಜಾಗ ಇದು. ಇಲ್ಲಿ ಈ ದಾರಿಯಲ್ಲಿ ತಿರುಗಾಡಲಿಕ್ಕೆ ಅವರು ಕಷ್ಟ ಅನುಭವಿಸ್ತಿದ್ರು. ಇದನ್ನು ಮನಗಂಡು ಈ ಒಂದಷ್ಟು ಜನ ಸಮಾನ ಮನಸ್ಕ ಸ್ನೇಹಿತರು ಒಟ್ಟು ಕೂಡಿಕೊಂಡು ನಾವು ಇದನ್ನು ಯಾಕೆ ಶುದ್ಧ ಮಾಡಬಾರ್ದು. ಬಹುತೇಕ ಸಂದರ್ಭದಲ್ಲಿ ನಾನು ಗಮನಿಸಿದಾಗೆ ಸಂಘ ಹುಟ್ಟಿಕೊಂಡ ನಂತರ ಶ್ರಮದಾನವು ಅಥವಾ ಕಾರ್ಯಕ್ರಮ ಆಗುತ್ತೆ. ಆದರೆ ಇಲ್ಲಿ ಮೊದಲು ಶ್ರಮದಾನ ಅಥವಾ ಕಾರ್ಯಕ್ರಮ ಆಗಿ ಆಮೇಲೆ ಸಂಘಕ್ಕೆ ರೂಪ ಕೊಟ್ಟರು. ನಮಗಿದು ಕೆಲಸ ಆಗಬೇಕನ್ನೋದು. ಹಾಗಾಗಿ ಮೊದಲು ಕೆಲಸ ಆಮೇಲೆ ಸಂಘಟನೆ ಅನ್ನೋದು ನಿಜವಾಗಿ ಒಳ್ಳೆ ಧ್ಯೇಯ. ಈ ಮೂಲಕವಾಗಿ ಅದು ಹುಟ್ಟುಕೊಳ್ತು. ಆಮೇಲೆ ಅದರ ನಂತರ ಅನುಚಾನವಾಗಿ ಅನೇಕ ಕಾರ್ಯಕ್ರಮಗಳನ್ನು ನಿಯೋಜಿಸ್ಕೊಳ್ತಾ ಬಂದರು. ಬಹುಶಃ ಈ ಪರಿಸರದಲ್ಲಿ ಅನೇಕ ಸಂಘ ಸಂಸ್ಥೆಗಳು, ಯುವಕ ಸಂಘಗಳು, ಯುವತಿ ಸಂಘಗಳು ಕ್ರಿಯಾಶೀಲವಾಗಿದ್ದಾವೆ, ಸೃಜನಾತ್ಮಕ ಕೆಲಸಗಳನ್ನು ಮಾಡ್ತಾವೆ. ಆದರೆ ಪಾಂಚಜನ್ಯಕ್ಕೆ ಅದರದ್ದೇ ಆದಂಥ ಒಂದು ಧ್ಯೇಯೋದ್ದೇಶ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಧ್ಯೇಯೋದ್ದೇಶಗಳು ಏನು ಅಂತ ಕೇಳ್ಬೋದಾ ಸರ್? ಪ್ರಥಮ ಧ್ಯೇಯೋದ್ದೇಶ ಅಂತ ಹೇಳಿದರೆ, ನಾವು ಈಗಾಗಲೇ ಅನುಭವಿಸಿದಂಥ ಕೆಲವು ಸಮಸ್ಯೆಗಳು. ಒಂದು ಸ್ವಚ್ಛತೆಯ ಬಗ್ಗೆ, ನಮ್ಮ ರಸ್ತೆ ಇಕ್ಕೆಲಗಳಲ್ಲಿ ಬೆಳೆಯುವಂಥ ಕಳೆಗಳನ್ನು ನಿರ್ಮೂಲನೆ ಮಾಡೋದು. ಆಮೇಲೆ ವಿದ್ಯಾರ್ಥಿಗಳಿಗೆ ಸರಾಗ ಸಂಚಾರಕ್ಕೆ ಅನುಕೂಲ ಮಾಡಿಕೊಡುವುದು.
ಕಚ್ಚಾ ರಸ್ತೆಗಳನ್ನು ನಿರ್ಮಾಣ ಮಾಡುವುದಕ್ಕೆ ಸಹಕರಿಸೋದು. ಆಮೇಲೆ ಕುಡಿಯುವ ನೀರಿನ ವ್ಯವಸ್ಥೆ, ಈ ಎಲ್ಲಿಯೆಲ್ಲ ನಮ್ಮ ನೀರಿನ ಮೂಲಗಳಿದ್ದಾವೆ ಅವುಗಳನ್ನು ಸ್ವಚ್ಛಗೊಳಿಸೋದು. ಆಮೇಲೆ ಯಾರಿಗೆಲ್ಲ ಸಾಧ್ಯತೆ ಇದೆ ಅವರಿಗೆಲ್ಲ ಈ ಬಗ್ಗೆ ಅರಿವು ಮೂಡಿಸೋದು, ನೀರಿನ ಬಳಕೆ ಮತ್ತು ಸದ್ವಿನಿಯೋಗಕ್ಕೆ ಅರಿವು ಮೂಡಿಸೋದು. ಅದರ ಜೊತೆಗೆ ಒಂದಷ್ಟು ಅತಿ ಜಾಗೃತಿ ಕೆಲಸಗಳಂತ ಹೇಳಿದರೆ, ಅಂಬಾಗಿಲು ಕೆರೆ ಬಹುಶಃ ಒಂದು 50 ವರ್ಷಗಳ ಹಿಂದೆ ಆಗಿರ್ಬೋದು. ಆ ಕೆರೆಯ ಜೀರ್ಣೋದ್ಧಾರ ಆಗಿತ್ತು, ಆಮೇಲೆ ಸ್ವಚ್ಛತೆ ಆಗಿತ್ತೇನೋ. ಅದರ ನಂತರ ಅದು ಸ್ವಚ್ಛತೆಯೂ ಆಗಿರಲಿಲ್ಲ, ಅದರ ಯಾವುದೇ ಪುನರ್ನಿರ್ಮಾಣ ಕಾರ್ಯ ಕೂಡ ಆಗಿರಲಿಲ್ಲ. ಕಳೆದ ವರ್ಷ ಏನು ಮಾಡಿದ್ರು ಅಂತ ಹೇಳಿದರೆ, ಪಾಂಚಜನ್ಯದವರು ಅದೊಂದು ದೊಡ್ಡ ಜವಾಬ್ದಾರಿಯನ್ನು ಕೈಗೆತ್ಕೊಂಡ್ರು. ಅನೇಕ ಸಂಘ ಸಂಸ್ಥೆಗಳ ಸಹಭಾಗಿತ್ವದಲ್ಲಿ ಒಂದು ದೊಡ್ಡ ಪ್ರಾಜೆಕ್ಟನ್ನು ಕೈಗೆತ್ಕೊಂಡ್ರು, ಅದನ್ನು ಶುಚಿತ್ವ ಮಾಡಿದರು. ಆಮೇಲೆ ಸುಮಾರು ನಮಗೆ ಪ್ರತಿದಿನ ಕೆಲಸವನ್ನು ನೋಡುವಾಗ ತುಂಬ ಆತಂಕ ಆಗ್ತಿತ್ತು, ಈ ಕೆಲಸ ಇವರಿಂದ ಸಾಧ್ಯವಂತ. ಯಾಕಂತ ಹೇಳಿದ್ರೆ ಮೊದಲು ದಿನ ನೀರು ಬತ್ತಿಸಿಕೊಂಡು ಕೆಳಗಿಳಿಯುವಾಗ 5-6 ಫೀಟ್ ಕೆಸರಿತ್ತು. ಅಷ್ಟು ದೊಡ್ಡ ಪ್ರಮಾಣದ ಕೆಸರನ್ನು ಹೂಳೆತ್ತುವುದು ಹೇಗೆ, ಅದನ್ನು ಆಮೇಲೆ ಎಲ್ಲಿಗೆ ಕೊಂಡು ಹೋಗುವುದು, ಎಷ್ಟು ಮಟ್ಟದಲ್ಲಿ ಅದನ್ನು ಶುಚಿತ್ವಗೊಳಿಸ್ಲಿಕ್ಕೆ ಆಗ್ಬೋದಂತ ಆತಂಕ ಇತ್ತು. ಅದು ಯಾವ ಶಕ್ತಿಯೋ ಅಥವಾ ಇವರ ಪ್ರೇರಣೆಯೋ ಗೊತ್ತಿಲ್ಲ, ಯಾವುದೋ ಒಂದು ಉಮೇದಿನಲ್ಲಿ ಅದನ್ನು ಮಾಡಿದರು. ಆಮೇಲೆ ನೋಡ್ತಾ ಒಂದು ಕೆಲವೇ ದಿನಗಳಲ್ಲಿ ಕೆರೆ ಪೂರ್ಣ ಕೆಸರನ್ನು ಹೂಳೆತ್ತಿ ಇವತ್ತು ನೀವು ನೋಡ್ಬೋದು, ಕೆರೆ ಇಕ್ಕೆಲಗಳನ್ನೆಲ್ಲ ಕ್ಲೀನ್ ಮಾಡಿದ್ದಾರೆ. ಆಮೇಲೆ ಎಲ್ಲೆಲ್ಲ ಕಟ್ಟೆ ಬಿದ್ದು ಹೋಗಿದೆ ಅದನ್ನೆಲ್ಲ ಪುನಃ ನಿರ್ಮಾಣ ಮಾಡಿದ್ದಾರೆ. ಬಹಳ ದೊಡ್ಡ ಸಂಸ್ಥೆಗಳು, ಈಗ ರಾಜ್ಯ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಇರುವಂಥ ಸಂಸ್ಥೆಗಳು ನಿರ್ವಹಿಸಬೇಕಾದಂಥ ಒಂದು ಜವಾಬ್ದಾರಿಯನ್ನು ಏನೂ ಅಲ್ಲದ ಒಂದು ಸಣ್ಣ ಸಂಸ್ಥೆ ಮಾಡಿದೆ ಅನ್ನೋದಕ್ಕೆ ತುಂಬ ಹೆಮ್ಮೆ ಇದೆ. ಈಗ ನಿಮ್ಮ ಸಂಸ್ಥೆಯಲ್ಲಿ 40 ಮಂದಿಯಷ್ಟು ಸದಸ್ಯರಿದ್ದಾರೆ. ಅವರ ಹಿನ್ನೆಲೆ ಹೇಗೆ? ಅವರನ್ನೆಲ್ಲ ನೀವೇ ಹೋಗಿ ಕರ್ಕೊಂಡು ಬಂದಿದ್ದ ಅಥವಾ ಅವರೇ ಸ್ವಯಂ ಪ್ರೇರಿತರಾಗಿ ಪಾಂಚಜನ್ಯ ಸಂಸ್ಥೆಯನ್ನು ಸೇರಿದ್ದ? ಎಲ್ಲ ಸದಸ್ಯರು ಸ್ವಯಂ ಪ್ರೇರಿತರು. ನಾನು ತಿಳ್ಕೊಂಡ ಮಟ್ಟಿಗೆ ಯಾರ ಮೇಲೂ ಕೂಡ ನೀನು ಇದರ ಮೆಂಬರ್ ಆಗು, ಸದಸ್ಯ ಆಗು ಅಂತೇಳಿ ಯಾರೂ ಒತ್ತಡ ತಂದಿಲ್ಲ. ಅಥವಾ ಇಲ್ಲಿ ಮೆಂಬರ್ ಆಗಲಿಕ್ಕೆ ಮಾನದಂಡಗಳು ಏನೂ ಇಲ್ಲ. ಗ್ರಾಮ ನೈರ್ಮಲ್ಯದ ಬಗ್ಗೆ, ಶುಚಿತ್ವದ ಬಗ್ಗೆ ಅಥವಾ ಸಾಮಾಜಿಕ ಕಳಕಳಿಯ ಬಗ್ಗೆ ಮನಸ್ಸಿರೋ ಯಾರು ಬೇಕಾದರೂ ಸದಸ್ಯರಾಗ್ಬೋದಿತ್ತು. ಹಾಗಾಗಿ ಇವ್ರು ಏನು ಮಾಡಿದ್ರು ಅಂತ ಹೇಳಿದ್ರೆ, ನಾನು ಆಗ ಹೇಳಿದಾಗೆ ಇಲ್ಲೊಂದು ಕೆಲಸ ಆಗಬೇಕಂತ ಶುಚಿತ್ವನ ಯಾವಾಗ ಕೈಗೆತ್ಕೊಂಡ್ರೋ ಆವಾಗ ನಮ್ಮ ಪರಿಸರದ ವಿದ್ಯಾವಂತರು ಮತ್ತು ಯುವಕ ಮನಸ್ಸಿನಲ್ಲಿ ಒಂದು ಭಾವನೆ ಬಂದುಬಿಡ್ತು, ನಾನು ಯಾಕೆ ಇವ್ರ ಜೊತೆ ಸೇರಿಕೊಳ್ಬಾರ್ದು, ಏನೋ ಒಂದು ಸಾಮಾಜಿಕ ಕಳಕಳಿ ಕಾರ್ಯಕ್ರಮ ಆಗ್ತಿತ್ತಲ್ಲ, ನಾನು ಸೇರಿಕೊಳ್ತೇನೆ ಅನ್ನುವಂಥ ಪ್ರೇರಣೆಯಿಂದ ಬಂದರು, ಅವರಾಗಿ ಸೇರಿಕೊಂಡ್ರು. ಆಮೇಲೆ ನಾವೆಲ್ಲರೂ ನಿರೀಕ್ಷಿಸಲಿಕ್ಕೆ ಅಸಾಧ್ಯವಾದಂಥ ಅಭೂತಪೂರ್ವ ಕೆಲಸಗಳನ್ನು ಇವರೆಲ್ಲ ಒಟ್ಟು ಸೇರಿ ಮಾಡಿದರು. ಮತ್ತು ಎಲ್ಲ ಮೆಂಬರ್ಸ್ಗಳು ಕೂಡ ಅವರಿಗೆ ನಿರ್ದಿಷ್ಟವಾಗಿ ಇಂಥದ್ದೇ ದಿನಕ್ಕಂತಿಲ್ಲ. ಸಾಮಾನ್ಯವಾಗಿ ಮೊದಲು ಒಂದು ಕೆಲವು ತಿಂಗಳ ಇಷ್ಟನೇ ಭಾನುವಾರ, 2ನೇ ಭಾನುವಾರ, 3ನೇ ಭಾನುವಾರ ಅಂಥೇಳಿ ಒಂದೊಂದು ಮೀಟಿಂಗ್ ಮಾಡ್ಕೊಳ್ಳೋದು, ಒಂದೊಂದು ಪ್ರಾಜೆಕ್ಟ್ ಯಾವುದೋ ಒಂದು ಕೆಲಸವನ್ನು ಕೈಗೆತ್ಕೊಳ್ಳೋದೆಲ್ಲ ಮಾಡ್ತಾಯಿದ್ರು. ಆಮೇಲೆ ಯಾವಾಗಲೇ ಎಲ್ಲಿ ಅಗತ್ಯ ಬಿತ್ತು ಅದಕ್ಕೆಲ್ಲ ಇವರು ಕೈ ಜೋಡಿಸ್ತಾ ಇದ್ರು. ಮತ್ತು ಎಲ್ಲ ಮೆಂಬರ್ಸ್ಗಳು ಕೂಡ ಸಮಾನ ಮನಸ್ಕರು. ಯಾವುದೇ ಸಣ್ಣ ನಾನು ಮಾಡ್ತೇನೆ ಅವ್ರು ಮಾಡೋದಿಲ್ಲ, ಅವ್ರು ಹಾರೆ ಹಿಡಿತಾರೆ ನಾನು ಹಿಡಿಯೋದಿಲ್ಲ, ಯಾವ ಅಭಿಪ್ರಾಯ ಭೇದಗಳು ಇಲ್ಲ. ಅಥವಾ ನಾನು ಮೇಲ್ನವನು, ನಾನು ದೊಡ್ಡ ಕ್ವಾಲಿಫೈಡ್, ನನಗೆ ಈ ಕೆಲಸ ಆಗೋದಿಲ್ಲ, ಇವ್ರ ಕೆಳಗಿನವರು ಇವರೇ ಈ ಕೆಲಸ ಮಾಡಬೇಕು, ಹಾಗೇನೂ ಇಲ್ಲ. ಇಲ್ಲಿ ಒಬ್ಬ ಪೋಸ್ಟ್ ಗ್ರಾಜ್ಯುಯೇಟಿಂದ ಹಿಡಿದು ಸಾಮಾನ್ಯ 1-2ನೇ ತರಗತಿ ಓದುವಂಥ ಸದಸ್ಯನು ಕೂಡ ಸಮಾನ ಹಂತದಲ್ಲಿ ಕೆಲಸ ಮಾಡ್ತಾರೆ. ನೀವು ಕೆಲವು ತೋಡು ಅಳಿವೆಗಳನ್ನ ಕ್ಲೀನ್ ಮಾಡಿದ್ರಿ ಹೇಳಿದ್ರಿ, ಅದರ ಬಗ್ಗೆ ಇನ್ನಷ್ಟು ವಿವರಗಳು ನಮಗೆ ಸಿಗ್ಬೋದಾ? ತೋಡು ಮತ್ತು ಕೆರೆ, ಆಮೇಲೆ ನೀರು ಹರಿದು ಹೋಗುವಂಥ ಜಾಗವನ್ನು ಅದನ್ನು ಕ್ಲೀನ್ ಮಾಡಬೇಕಾದದ್ದು ಬಹುಶಃ ಸ್ಥಳೀಯಾಡಳಿತ ಸಂಸ್ಥೆಗಳ ಜವಾಬ್ದಾರಿ. ಸ್ಥಳೀಯಾಡಳಿತ ಸಂಸ್ಥೆಗಳು ಅವರಿಗೂ ಅವರದ್ದೇ ಆದಂಥ ಕೆಲವು ತೊಡಕುಗಳಿರ್ಬೋದು. ಆವಾಗ ನಾವು ಕೂಡ ಕೈಕಟ್ಟಿ ಕೂತ್ಕೊಳ್ಳಿಲ್ಲ. ಎಲ್ಲಿಯೆಲ್ಲ ನೀರು ಹರಿಯುವುದು ಹೋಗುವಂಥ ಸ್ಥಳಗಳಿದ್ದಾವೆ ಆ ಸ್ಥಳದಲ್ಲಿ ಅಲ್ಲಿ ಯಾವ ಕಾರಣಕ್ಕೆ ನೀರು ಹರಿದು ಹೋಗ್ತಾ ಇಲ್ಲ, ಯಾಕಂತ ಹೇಳಿದರೆ ಯಾವಾಗ ನೀರು ಹರಿದು ಹೋಗ್ತಾ ಇಲ್ಲ ಆವಾಗ ಮೇಲಿನ ಕೃಷಿ ಭೂಮಿಗಳಿಗೆ ಅದು ತುಂಬ ತೊಂದರೆಯನ್ನು ಕೊಡ್ತಾ ಇತ್ತು. ಹಾಗಾಗಿ ಅಂಥ ಕೆಲಸಗಳಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಅದನ್ನು ಶುಚಿತ್ವವನ್ನು ಮಾಡಿ ಕ್ಲೀನ್ ಮಾಡಿ ಅದು ಎಲ್ಲೆಲ್ಲಿ ಹೋಗಲಿಕ್ಕೆ ಅನುಕೂಲವನ್ನು ಕಲ್ಪಿಸಬೇಕು ಹಾಗೆ ಅನುಕೂಲ ಕಲ್ಪಿಸಿದ್ದಾರೆ. ಹಾಗೆ ಅನುಕೂಲ ಕಲ್ಪಿಸುವ ಧಾವಂತದಲ್ಲಿ ಒಂದಷ್ಟು ನಿಷ್ಠುರಗಳನ್ನು ಕಟ್ಕೊಂಡದಿದೆ. ಯಾಕಂತ ಹೇಳಿದರೆ ಈ ನೀರು ನನ್ನ ಕಡೆ ಬರಬಾರ್ದು, ಈ ನೀರು ನಮಗೆ ಆ ಕಡೆ ಹೋಗಬೇಕು, ಈ ಕಡೆ ಹೋಗಬೇಕು ಅಂತ ನಿಷ್ಠುರಗಳನ್ನು ಕಟ್ಕೊಂಡಿದ್ದಾರೆ. ಹಾಗಾದರೆ ಸಂಘ ಸಂಸ್ಥೆ ಅಂತ ಹೇಳಿದ ಮೇಲೆ ಸ್ವಲ್ಪ ಭಿನ್ನಾಭಿಪ್ರಾಯವನ್ನು ಒಂದಷ್ಟು ನಿಷ್ಠುರಗಳನ್ನು ಕಟ್ಕೋಬೇಕಾಗತ್ತೆ. ಆದರೂ ಕೂಡ ನನಗೆ ಈಗಲೂ ಕೂಡ ನಾನು ಜನಸಾಮಾನ್ಯರಲ್ಲಿ ಮತ್ತು ಈ ಪರಿಸರದ ಜನರಲ್ಲಿ ವಿನಂತಿಸುವುದೇನಂತ ಹೇಳಿದರೆ, ಯಾವುದೇ ಸ್ವಯಂ ಸೇವಾ ಸಂಸ್ಥೆ ಸ್ವಾರ್ಥಪರತೆ ಇಲ್ಲದೆ ನಿಸ್ವಾರ್ಥವಾಗಿ ಸಾಮಾಜಿಕ ಕಳಕಳಿಯಿಂದ ಏನಾದರೂ ಶ್ರಮದಾನವನ್ನು ಶ್ರಮ ವಹಿಸ್ತಾರಂತ ಹೇಳಿದರೆ, ನೀವು ಯಾವುದೇ ಪೂರ್ವಾಗ್ರಹ ಇಲ್ಲದೆ ಪಕ್ಷಪಾತವಿಲ್ಲದೆ
ಊರಿನ ಜನರು ಅಥವಾ ಸ್ಥಳೀಯರು ಅದರ ಜೊತೆ ಕೈ ಜೋಡಿಸಿ ಮತ್ತೆ ಅವರನ್ನು ಬೆಂಬಲಿಸಿ. ಯಾಕಂತ ಹೇಳಿದ್ರೆ ಅವರು ಮನೆ ಕೆಲಸ ಅಲ್ಲ, ಅದು ಸಾರ್ವಜನಿಕ ಕೆಲಸ. ಹತ್ತಾರು ಮನೆಗಳಿಗೆ ನೂರಾರು ಜನರಿಗೆ ಅದು ಸಹಕಾರ ಆಗುತ್ತೆ ಅನ್ನೋದು ನಮ್ಮ ಅಭಿಪ್ರಾಯ. ಹೌದು, ಇದರಲ್ಲಿ ಎಲ್ಲರೂ ಸಪೋರ್ಟ್ ಮಾಡಲೇಬೇಕಾದದ್ದು. ಸರ್, ನೀವು ಈ ಎಲ್ಲ ಕೆಲಸಗಳ ಜೊತೆ ಬೇಲಿಗಳನ್ನ ಸವರಿದ್ದೀರಾ, ಕ್ಲೀನ್ ಮಾಡಿದ್ದೀರಾ, ಇಂಥ ಸುಮಾರು ಕೆಲಸಗಳನ್ನ ನೀವು ಮಾಡಿದ್ದೀರಾ. ಒಂದಷ್ಟು ಅದರ ಬಗ್ಗೆ ಮಾಹಿತಿಯನ್ನ ಕೊಡಿ. ಗ್ರಾಮ ಪಂಚಾಯತ್ನವರು ಮಾಡಲಿಕ್ಕೆ ಆಗಿಲ್ಲ ಅನ್ನೋದು ಅವರ ಸಮಸ್ಯೆ ಅಲ್ಲ. ಅವರಲ್ಲಿ ಅಂದರೆ ಕೆಲವೊಮ್ಮೆ ಸಂಪನ್ಮೂಲದ ಕೊರತೆ, ಆಮೇಲೆ ಕಾರ್ಮಿಕ ವರ್ಗದ ಕೊರತೆ, ಇವೆಲ್ಲ ಇತ್ತು. ಈ ಸ್ವಯಂ ಸೇವಾ ಸಂಸ್ಥೆಗಳು ಅಥವಾ ಯುವ ಮನಸ್ಸುಗಳು, ಯುವಕರು ನಾವು ಕಾರ್ಮಿಕರಾಗಲಿಕ್ಕೆ ಸಿದ್ಧ ಇದ್ದೇವೆ, ಶ್ರಮದಾನ ನಾವು ಮಾಡ್ತೇವೆ ಅನ್ನುವಾಗ ಗ್ರಾಮ ಪಂಚಾಯತ್ನವರು ಆ ಕಸಗಳನ್ನೆಲ್ಲ ವಿಲೇವಾರಿ ಮಾಡಲಿಕ್ಕೆ ವೆಹಿಕಲನ್ನು ಕೊಟ್ಟಿದ್ದಾರೆ. ಶ್ರಮ ವಹಿಸಿದ್ದು ನಾವು, ನಮ್ಮ ಯುವಕರು. ಆಮೇಲೆ ಅದನ್ನು ವಿಲೇವಾರಿ ಮಾಡಲಿಕ್ಕೆ ಸ್ವಲ್ಪ ಮಟ್ಟಿನ ಜವಾಬ್ದಾರಿಯನ್ನು ತಗೊಂಡಿದ್ದಾರೆ. ಅದಕ್ಕೆ ನಾವು ಖಂಡಿತವಾಗೂ ಸಂಸ್ಥೆಯ ಪರವಾಗಿ ಅಥವಾ ನಮ್ಮ ಪಾಂಚಜನ್ಯದ ಸಂಘದ ಪರವಾಗಿ ಸ್ಥಳೀಯ ಆಡಳಿತ ಸಂಸ್ಥೆಗಳಿಗೆ ನಾವು ಋಣಿಗಳು. ಮತ್ತು ನಾವು ಯಾವಾಗೆಲ್ಲ ಎರಡೂ ಸ್ಥಳೀಯ ಆಡಳಿತ ಸಂಸ್ಥೆಗಳನ್ನು ವಿನಂತಿಸಿಕೊಂಡಿದ್ದೇವೆ, ಆವಾಗ ಎಂದು ಅವರು ನಮ್ಮಿಂದ ಆಗೋಲ್ಲ, ನೀವು ಬೇಕಾದ್ರೆ ಮಾಡಿಕೊಳ್ಳಿ ಅಂತ ಹೇಳಲೇ ಇಲ್ಲ. ನಾವು ವಿನಂತಿಸಿಕೊಂಡಾಗೆಲ್ಲ ಅವರಿಂದ ಆದಂಥ ಸಹಕಾರವನ್ನು ಅಥವಾ ಅವ್ರು ಏನು ಕೊಡ್ಬೋದು, ಒಂದು ಸ್ಥಳೀಯ ಆಡಳಿತ ಸಂಸ್ಥೆಯಾಗಿ ಯಾವ ಜವಾಬ್ದಾರಿಯನ್ನು ನಿರ್ವಹಿಸ್ಬೋದು ಅದನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಮಗನ್ಸುತ್ತೆ ಇದು ನಮ್ಮಿಂದ ಸಾಧ್ಯ ಆಯಿತು. ನಾವು ಈಗ ಏನೋ ಒಂದು ಕೆಲಸವನ್ನು ಕೈ ಹಚ್ಕೊಂಡಾಗ ಇದು ಅವರು ಮಾಡಿದ್ದು ಅವರೇ ನೋಡ್ಕೊಳ್ಳಿ ಅಂತ ಹೇಳಿದರೆ ನಮ್ಗೆ ಸ್ವಲ್ಪ ಕಷ್ಟ ಸಾಧ್ಯ ಆಗ್ತಿತ್ತು. ಈ ಕಳೆ ಕೀಳುವುದರಲ್ಲಿ ಇರ್ಬೋದು, ಅಥವಾ ರಸ್ತೆ ಇಕ್ಕೆಲೆಗಳನ್ನು ಶುಚಿಗೊಳಿಸುವುದಿರ್ಬೋದು, ಮೋರಿ ಬಿಡಿಸುವುದರಲ್ಲಿರ್ಬೋದು, ಇವೆಲ್ಲೆಲ್ಲ ಒಂದಷ್ಟು ತ್ಯಾಜ್ಯಗಳು ಉತ್ಪತ್ತಿ ಆದಾಗೆಲ್ಲ ಅದನ್ನು ವಿಲೇವಾರಿ ಮಾಡಲಿಕ್ಕೆ ಎರಡೂ ಗ್ರಾಮ ಪಂಚಾಯತ್ನವರು ವೆಹಿಕಲ್ ಕೊಟ್ಟಿದ್ದಾರೆ. ಮತ್ತು ಅವರ ಕಾರ್ಮಿಕರನ್ನು ಕಳಿಸ್ಕೊಟ್ಟಿದ್ದಾರೆ. ಅದರ ಜೊತೆಗೆ ಅವರ ಕಾರ್ಮಿಕರನ್ನು ಕಳಿಸ್ಕೊಟ್ಟು ನಮ್ಗೆ ಸಪೋರ್ಟ್ ಮಾಡಿದ್ದಾರೆ. ಪ್ಲಾಸ್ಟಿಕ್ ತ್ಯಾಜ್ಯವನ್ನು ನಿರ್ವಹಿಸುವುದರಲ್ಲಿ ಅಥವಾ ಅದರ ಸ್ವಚ್ಛತೆಯಲ್ಲಿ ನಿಮ್ಮ ಪಾಂಚಜನ್ಯದ ಪಾತ್ರ ಎಷ್ಟಿದೆ? ಬಹುತೇಕ ನಂಗನ್ಸೋದು ಪ್ರತಿ ಊರಿನ ಸಂಘ ಸಂಸ್ಥೆಯು ಈ ಜವಾಬ್ದಾರಿಯನ್ನು ಮಾಡಬೇಕು. ನಮಗೆ ಬಹಳ ದೊಡ್ಡ ಸಮಸ್ಯೆ ಈಗ ನಾವು ಟಿ ವಿ ಮಾಧ್ಯಮಗಳಲ್ಲಿ, ದೃಶ್ಯ ಮಾಧ್ಯಮಗಳಲ್ಲಿ, ಬೇರೆ ಬೇರೆ ಮಾಧ್ಯಮಗಳಲ್ಲಿ ಗಮನಿಸ್ತಾ ಇರ್ತೇವೆ. ಹಿಂದೊಮ್ಮೆ ನಾವು ಟಿ ವಿ ಗಮನಿಸ್ತಾ ಇರುವಾಗ, ಟಿ ವಿ ನೋಡ್ತಾ ಇರುವಾಗ ಮುಂಬೈನಲ್ಲಿ ಒಂದು ಗಲ್ಲಿಯಿಂದ ಪ್ಲಾಸ್ಟಿಕ್ ನೀರಿನಿಂದ ಹರಿದು ಬಂದು ಏನಾಯ್ತು ಅಂತ ಹೇಳಿದ್ರೆ ಇಡೀ ಮನೆಗಳೇ ಮುಚ್ಚಿ ಹೋಗುವಂಥ ಸಂದರ್ಭ ನಿರ್ಮಾಣ ಆಯಿತು. ಆಮೇಲೆ ಸಮುದ್ರಗಳಿಂದ ಪ್ಲಾಸ್ಟಿಕ್ ತ್ಯಾಜ್ಯಗಳು ಮೇಲುಕ್ಕಿ ಬಂದು ಅದು ಒಂದಷ್ಟು ಏರಿಯಾವನ್ನೇ ಕವರ್ ಮಾಡ್ತು. ಹಾಗಾಗಿ ನನಗನ್ಸೋದು ಈ ಪ್ಲಾಸ್ಟಿಕ್ ವಿಚಾರದಲ್ಲಿ ನಾವು ಸ್ವಯಂ ಪ್ರೇರಿತರಾಗಿ ಪ್ರತಿ ವ್ಯಕ್ತಿಯೂ ಕೂಡ ತನ್ನ ಮನೆಗೆ ಏನು ಪ್ಲಾಸ್ಟಿಕ್ ಬರುತ್ತೆ ಅದನ್ನು ವೈಯಕ್ತಿಕವಾಗಿ ಅವರೇ ಅದನ್ನು ವಿಲೇವಾರಿ ಮಾಡುವಂಥ ಜವಾಬ್ದಾರಿಯನ್ನು ನಿರ್ವಹಿಸಬೇಕು. ನಾವು ಪಾಂಚಜನ್ಯ ಸಂಘದವರು ಏನು ಮಾಡಿದ್ದೇವೆ ಅಂತ ಹೇಳಿದ್ರೆ, ಎಲ್ಲೆಲ್ಲ ಪ್ಲಾಸ್ಟಿಕ್ ಬಿದ್ದಿರ್ತದೆ, ನ್ಯಾಷನಲ್ ಹೈವೇ ಸೈಡಲ್ಲಿರ್ಬೋದು ಅಥವಾ ಈಗ ನಮ್ಮ ಅಕ್ಕಪಕ್ಕದ ಸೈಡ್ ರೋಡ್ಗಳು ಅಥವಾ ಒಳ ರಸ್ತೆಗಳಲ್ಲಿ ಎಲ್ಲೆಲ್ಲ ಪ್ಲಾಸ್ಟಿಕ್ಕನ್ನು ಅನಗತ್ಯವಾಗಿ ಶೇಖರಣೆ ಆಗ್ತಿತ್ತು ಅದನ್ನೆಲ್ಲ ಒಮ್ಮೆ ಸ್ವತಃ ಇವರು ಶ್ರಮದಾನದ ಮೂಲಕ ಎಲ್ಲವನ್ನು ಶುಚಿಗೊಳಿಸಿದ್ರು, ಶುದ್ಧ ಮಾಡಿದರು. ಆಮೇಲೆ ಪುನಃ ಶೇಖರಣೆ ಆಗ್ತಿತ್ತು, ಪುನಃ ಎಚ್ಚರಿಸ್ತಾ ಇದ್ರು. ಆದರೂ ಕೂಡ ನನಗನ್ಸೋದು ಈಗ ದುಡಿಯುವ ಕೈಗಳು ದುಡಿತಾ ಇರೋದು, ಶ್ರಮದಾನ ಮಾಡುವವರು ಮಾಡ್ತಾ ಇರೋದು, ಎಸೆಯುವವರು ಎಸಿತಾ ಇರೋದು, ಇದು ಒಳ್ಳೆಯದಲ್ಲ. ಯಾವಾಗ ನಮಗೆ ನಾನು ಎಸಿಬಾರ್ದು, ಇದು ನಮ್ಮ ವೈಯಕ್ತಿಕ ಜವಾಬ್ದಾರಿ ಅನ್ನೋದು ಬರ್ತದೆ, ಆವಾಗ ನನಗನ್ಸ್ತದೆ ಈ ಸಂಘ ಸಂಸ್ಥೆಗಳಿಗೂ ಕೂಡ ಇಂಥ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ನಿರ್ಮೂಲನೆ ಮಾಡೋದರಲ್ಲಿ ತುಂಬ ಸಹಕಾರಿಯಾಗ್ಬೋದು. ಮತ್ತು ಇವತ್ತು ಕೂಡ ಪ್ಲಾಸ್ಟಿಕ್ ಎಲ್ಲೆಲ್ಲ ಬಿದ್ದಿತ್ತು ಕಂಡುಕೊಳ್ಳಿ ಇಲ್ಲಿನ ಒಂದಷ್ಟು ಅಧ್ಯಕ್ಷರು, ಕಾರ್ಯದರ್ಶಿಯವರು ಮತ್ತು ಸದಸ್ಯರು ಇದೊಂದು ಕ್ಲೀನ್ ಆಗಿಲ್ಲ ಅನ್ನುವಂಥ ಒಂದು ಭಾವನೆಯನ್ನು ಇಟ್ಕೊಂಡಿರ್ತಾರೆ. ಹಾಗಾಗಿ ನಿರಂತರವಾಗಿ ಈ ಕಾರ್ಯಕ್ರಮ ಇದಿಷ್ಟು ಸಂಘ ಸಂಸ್ಥೆಗಳ ಮೇಲೆ ಹೊರೆಯಾಗಬಾರ್ದು. ದಯವಿಟ್ಟು ಸಾರ್ವಜನಿಕರು ತಪ್ಪದೆ ನಿಮ್ಮ ಮನೆಯ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ನೀವೇ ವಿಲೇವಾರಿ ಮಾಡುವುದನ್ನು ಮಾಡಿ. ಯಾವುದೇ ಕಾರಣಕ್ಕೂ ಆ ಸಂಘ ಮಾಡ್ತದೆ, ಅವ್ರು ಮಾಡ್ತಾರೆ, ಇವ್ರು ಮಾಡ್ತಾರೆ ಅಂತ ನೀವು ಬಿಟ್ಟರೆ ಇನ್ನಷ್ಟು ಸಮಸ್ಯೆಗಳ ಸೃಷ್ಟಿಯಾಗ್ತವೆ. ಎಲ್ಲ ನೀರಿನ ಮೂಲಗಳು ಕೂಡ, ಅಂತರ್ಜಲದ ಮೂಲಗಳು ಕೂಡ ಬತ್ತಿ ಹೋಗಲಿಕ್ಕೆ ಅಥವಾ ಅವು ಗ್ರೌಂಡ್ ವಾಟರ್ ಸೋರ್ಸ್ ಕಡಿಮೆ ಆಗಲಿಕ್ಕೆ ಕಾರಣ ಇಂಥ ತ್ಯಾಜ್ಯಗಳನ್ನು ನಾವು ಭೂಮಿಗೆ ಬಿಡುವುದರಿಂದ. ಹಾಗಾಗಿ ಸಂಘ ಸಂಸ್ಥೆಗಳು ಅವಿರತವಾಗಿ ಇದರಲ್ಲಿ ಶ್ರಮಿಸ್ತಾ ಇರ್ತವೆ. ಪಾಂಚಜನ್ಯ ಅಂತೂ ಈ ಪರಿಸರದಲ್ಲಿ ಯಾವುದೇ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಕಂಡಾಗೆಲ್ಲ ಅವರ ಪರಿಶ್ರಮದ ಮೂಲಕ ಅಥವಾ ಶ್ರಮದಾನದ ಮೂಲಕ ಅದನ್ನು ಶುಚಿಗೊಳಿಸ್ತಾ ಇದ್ದಾರೆ. ಅದರ ಜೊತೆಗೆ ಸಾಮಾಜಿಕ ಮತ್ತು ವೈಯಕ್ತಿಕ ಜವಾಬ್ದಾರಿ ಅಥವಾ ಜಾಗೃತಿ ಬರಲಿ ಅನ್ನೋದು ನಮ್ಮ ಆಶಯ. ಪಾಂಚಜನ್ಯ ಇಂತಹ ಒಳ್ಳೆ ಕೆಲಸವನ್ನ ಮಾಡ್ತಾ ಇರೋದು ನಿಜಕ್ಕೂ ಖುಷಿಯ ವಿಚಾರ. ಧನ್ಯವಾದಗಳು ಸರ್ ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ದಕ್ಕೆ. ಪಾಂಚಜನ್ಯ ಸಂಸ್ಥೆ ಉತ್ಸಾಹಿ ಸದಸ್ಯರನ್ನು ಹೊಂದಿದೆ, ಸಕ್ರಿಯರಾಗಿರ್ತಾರೆ. ಯಾವಾಗಲೂ ಎಲ್ಲಾದರೂ ರಸ್ತೆ ಬದಿಯಲ್ಲಿ ಕಳೆ ನೋಡಿದರೆ ಅದನ್ನು ಮತ್ತೊಂದು ವಾರ ಅಥವಾ ಯಾವಾಗ ಅವ್ರಿಗೆ ಟೈಮ್ ಇರುತ್ತೋ ಹೋಗಿ ಕ್ಲೀನ್ ಮಾಡಿ ಬರುವಂತಹ ನಿರ್ಧಾರ ತಗೊಂಡು ಆ ಕಾರ್ಯವನ್ನು ಕೈಗೆತ್ತಿಕೊಳ್ತಾರೆ. ಈಗ ನಮ್ಮ ಜೊತೆ ಪಾಂಚಜನ್ಯ ಸಂಸ್ಥೆಯ ಇನ್ನೋರ್ವ ಸದಸ್ಯರಿದ್ದಾರೆ. ನಾನು ಕೃಷ್ಣಮೂರ್ತಿ ಮರಕಾಲ, ಪಾಂಚಜನ್ಯ ಸಂಘದ
ಅಧ್ಯಕ್ಷರಾಗಿ ಕೆಲಸ ಮಾಡ್ತಾಯಿದ್ದೇನೆ. ನಮ್ಮ ಪಾಂಚಜನ್ಯ ಸಂಘ ಹುಟ್ಟು ಹಾಕದಿದ್ದರೆ ನಾವು ಸ್ವಚ್ಛತೆಗಾಗಿ, ಅಂದರೆ ಈ ಭಾಗದಲ್ಲಿ ಪರಿಸರ ಸ್ವಚ್ಛತೆ ಮೂಲಕ ನಾವು ಹುಟ್ಟು ಹಾಕದಂಥ ಈ ಸಂಸ್ಥೆ ಪಾಂಚಜನ್ಯ. ರಸ್ತೆಯ ಕಡೆಗಳಲ್ಲಿ ಬೆಳೆದು ನಿಂತಹ ಪೊದೆಗಳನ್ನು ಕಟಾವು ಮಾಡುವುದು, ಈ ಭಾಗದಲ್ಲಿ ಶಾಲಾ ಮಕ್ಕಳಿಗೆ ಹೋಗಲಿಕ್ಕೆ ವ್ಯವಸ್ಥಿತವಾದಂಥ ಒಂದು ಯಾವುದೇ ಒಂದು ರಸ್ತೆ ಇರ್ಬೋದು ಅಥವಾ ಹಂಚುಕಟ್ಟಿರ್ಬೋದು, ಅದನ್ನೆಲ್ಲ ಸ್ವಚ್ಛ ಮಾಡಿ ಆ ಮಕ್ಕಳಿಗೆ ಸರಾಗವಾಗಿ ಹೋಗಲಿಕ್ಕೆ ಒಂದು ಅನುವು ಮಾಡಿಕೊಡ್ತಾ ಇದ್ದೇವೆ. ಮತ್ತು ಈ ಭಾಗದಲ್ಲಿ ಹಲವಾರು ಬಾವಿಗಳಲ್ಲಿ ನೀರು ಸ್ವಲ್ಪ ಸ್ಮೆಲ್ ಬರ್ತಿತ್ತು. ಆ ಕಾರಣ ಏನಂತ ನೋಡುವಾಗ ಅಂಬಗಲಕೆರೆಯಲ್ಲಿ ಉಳಿದಂತಹ ಕೆಸರು, ಒಂದು 6 ಫೀಟ್ ಕೆಸರಿತ್ತು. ಆ ಕೆಸರನ್ನು ನಾವು ಉಳಿತದೆ ಆದರೆ ಈ ಭಾಗದಲ್ಲಿ ಎಲ್ಲ ಬಾವಿಗಳಲ್ಲೂ ಉತ್ತಮ ಜಲ ಬರ್ತದೆ ಎಂಬ ಒಂದು ಮಾಹಿತಿ ನಮಗೆ ಸಿಕ್ಕಿತ್ತು. ಕಳೆದ ಮೇಯಲ್ಲಿ ಅಂಬಗಲಕೆರೆ ನೀರು ಸಂಪೂರ್ಣವಾಗಿ ಬತ್ತಿ ಹೋಗಿತ್ತು. ಇದನ್ನು ಮನಗಂಡಂಥ ನಾವು ಪಾಂಚಜನ್ಯ ಸಂಘದ ಎಲ್ಲ ಸದಸ್ಯರು ಒಮ್ಮತದ ಅಭಿಪ್ರಾಯದಿಂದ ಕೆರೆಯ ಹೂಳೆತ್ತುವಂಥ ಕಾರ್ಯಕ್ರಮಕ್ಕೆ ಕೈ ಹಾಕಿದ್ದೇವೆ. ಸುಮಾರು ಒಂದು 6 ಫೀಟ್ಗಳ ಹೂಳು ತುಂಬಿದಂಥ ಕೆರೆಯನ್ನು 15 ದಿನಗಳವರೆಗೆ ನಾವು ಹೂಳೆತ್ತಿ ಆ ಕೆರೆಯ ಅಭಿವೃದ್ಧಿ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದೇವೆ. ಇದರಿಂದ ಅಂತರ್ಜಲ ಮಟ್ಟ ಹೆಚ್ಚಿದ್ದಲ್ಲದೆ ಸ್ಥಳೀಯ ಬಾವಿಯ ಎಲ್ಲ ಬಾವಿಗಳಲ್ಲಿ ಉತ್ತಮವಾದಂಥ ವಾಸನೆ ರಹಿತ ನೀರು ಬಂದಿದ್ದು ನಮಗೆ ಎಲ್ಲ ನಮ್ಮ ಈ ಭಾಗದ ಎಲ್ಲ ಸ್ಥಳೀಯರು ಹೇಳಿದವಾಗ ನಮಗೆ ತುಂಬ ಖುಷಿ ಅನಿಸ್ತದೆ. ಹಾಗೆಯೇ ಈ ಭಾಗದಲ್ಲಿ 2 ಕೆರೆಗಳ ಅಭಿವೃದ್ಧಿ ಮತ್ತು ಸಾಲಿಗ್ರಾಮ ಗುರುನರಸಿಂಹ ದೇವಸ್ಥಾನದ ಕೆರೆಯ ಹೂಳೆತ್ತುವ ಕಾರ್ಯಕ್ರಮದಲ್ಲಿ ನಮ್ಮ ಸಂಘದ ಎಲ್ಲ ಸದಸ್ಯರು ಹೋಗಿ ನಾವು ಆ ಕೆರೆಯ ಹೂಳೆತ್ತುವ ಕಾರ್ಯಕ್ರಮದಲ್ಲಿ ನಿರತರಾಗಿದ್ದೇವೆ. ಮಾತ್ರ ಅಲ್ಲ, ಕೋಟ ಹಿರಿ ಮಲಿಂಗೇಶ್ವರ ದೇವಸ್ಥಾನದ ಕೆರೆಯ ಹೂಳೆತ್ತುವ ಕಾರ್ಯಕ್ರಮದಲ್ಲೂ ನಾವು ಭಾಗವಹಿಸಿದ್ದೇವೆ. ಊರ ಪರವೂರ ಹತ್ತಿರದ ಊರ ಜಾತ್ರೆಗಳಲ್ಲಿ ಪಾಂಚಜನ್ಯ ಸಂಸ್ಥೆ ಸಕ್ರಿಯವಾಗಿ ಭಾಗವಹಿಸುತ್ತೆ ಸ್ವಚ್ಛತಾ ಕಾರ್ಯದಲ್ಲಿ ಅಂತ ಕೇಳಿದ್ದೀನಿ. ಏನೆಲ್ಲ ಮಾಡ್ತೀರಾ ಸರ್ ನೀವು? ಹಬ್ಬದ ಸಂದರ್ಭದಲ್ಲಿ ನಾವು ಅಮೃತೇಶ್ವರ ದೇವಸ್ಥಾನ ಇರ್ಬೋದು, ಗುರುನರಸಿಂಹ ದೇವಸ್ಥಾನ ಇರ್ಬೋದು, ರಥೋತ್ಸವ ಮತ್ತು ಶ್ರಾವಣ ಶನಿವಾರದ ಸಮಯದಲ್ಲಿ ಪ್ಲಾಸ್ಟಿಕ್ ಮುಕ್ತ ಒಂದು ಆಂದೋಲನ ಬಂದಿತ್ತು. ಪ್ಲಾಸ್ಟಿಕ್ ತರುವಂಥವರಿಗೆ ಅವರಿಗೆ ಪ್ಲಾಸ್ಟಿಕ್ಕನ್ನು ನಾವು ಅವರ ಕೈಯಿಂದ ತಗೊಂಡು ಪರ್ಯಾಯವಾಗಿ ಅವರಿಗೆ ಚೀಲದ ವ್ಯವಸ್ಥೆ ಮಾಡಿಕೊಡುವಂಥ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ, ಬಟ್ಟೆ ಚೀಲವನ್ನು. ಅದಕ್ಕೆ ಆನಂದ್ ಕುಂದರ್ ಮತ್ತು ಸ್ಥಳೀಯ ಪಟ್ಟಣ ಪಂಚಾಯತ್ನವರು ನಮ್ಮೊಂದಿಗೆ ಸಹಕಾರ ನೀಡಿದ್ದಾರೆ. ಮತ್ತು ಕಸದ ಡಬ್ಬಿಗಳನ್ನು ಅಳವಡಿಸಿ ಇಂಥ ಕಡೆಗಳಲ್ಲೇ ನೀವು ಕಸವನ್ನು ಹಾಕಬೇಕೆಂಬ ಒಂದು ಸೂಚನೆಯನ್ನು ನಾವು ಭಕ್ತಾದಿಗಳಿಗೆ ನೀಡುತ್ತಾ ಬಂದಿದ್ದೇವೆ. ನಮ್ಮ ತಂಡದ ಎಲ್ಲ ಪದಾಧಿಕಾರಿಗಳು ಸ್ವಯಂ ಪ್ರೇರಿತರಾಗಿ ನಾವು ಈ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೇವೆ. ಸ್ಥಳೀಯ ಶಾಲೆಗಳ ಪರಿಸರ ಸ್ವಚ್ಛತೆ ಯಾವ ರೀತಿ ಮಾಡ್ತೀರಾ? ಯಾವ ಥರದ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀರಾ ನೀವು? ಸ್ಥಳೀಯ ಶಾಲೆಯ ಪರಿಸರದಲ್ಲಿ ನಾವು ವಿವೇಕ ವಿದ್ಯಾಸಂಸ್ಥೆ ಇರ್ಬೋದು, ಚಿತ್ರಪಾಡಿ ಶಾಲೆ ಇರ್ಬೋದು, ಇಲ್ಲೆಲ್ಲಿ ಬೆಳೆದು ನಿಂತಹ ಎಲ್ಲ ಕಳೆ ಗಿಡಗಳನ್ನು ಅದನ್ನೆಲ್ಲ ಕಟಾವು ಮಾಡುವುದರ ಮೂಲಕ ಸ್ವಚ್ಛತೆಗೆ ಅವಕಾಶ ನೀಡಿದ್ದೇವೆ. ಮತ್ತೆ ನಾವು ಈ ಭಾಗದಲ್ಲಿ ಬೇರೆ ಕಳೆ ಗಿಡಗಳನ್ನೆಲ್ಲ ಕಡಿದು ಉತ್ತಮವಾದ ಒಂದು ವನ ಮಹೋತ್ಸವ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಪಕ್ಕದಲ್ಲಿ ಒಳ್ಳೊಳ್ಳೆ ಗಿಡಗಳನ್ನು ಸಹ ಹಾಕಿದ್ದೇವೆ. ಆ ಸಸಿಗಳನ್ನು ಇವತ್ತಿಗೂ ಸಹ ಪೋಷಣೆ ಮಾಡಿಕೊಂಡು ಅದು ಸುಮಾರು ಎತ್ತರ ಬೆಳೆದು ನಿಂತಿದೆ. ಆ ಪರಿಸರಕ್ಕೆ ಹೋದವಾಗ ನಾವು ಆ ಗಿಡಗಳನ್ನು ನೋಡಿ ಸಂತೋಷ ಪಡ್ತೇವೆ. ಅದು ಬುಡ ಮಾಡುವಂತ ಕೆಲಸ ಪ್ರತಿ ವರ್ಷ ಮಾಡ್ತಾ ಬಂದಿದ್ದೇವೆ ನಾವು. ಪಾರಂಪಳ್ಳಿಯಲ್ಲಿ ಇರುವ ಒಂದು ಹಳ್ಳ ನಗಾರಿ ಹಳ್ಳ. ಆ ನಗಾರಿ ಹಳ್ಳ ಎಷ್ಟೋ ಸಮಯದಿಂದ ಸ್ವಚ್ಛಗೊಳ್ಳದೆ ಹಾಗೆ ಇದ್ದಿತ್ತು. ಆ ನಗಾರಿ ಹಳ್ಳದ ಸ್ವಚ್ಛತೆ ಒಂದು ಕತೆ ಇದೆ, ಸ್ವಲ್ಪ ಅದನ್ನ ವಿವರಿಸಿ ಹೇಳಿ. ಈ ಪಾರಂಪಳ್ಳಿ ಗ್ರಾಮದಲ್ಲಿ ನಗರಿ ಹಳ್ಳ ಎಂಬುದೊಂದು ಉತ್ತಮವಾದ ಕೆರೆ. ಆ ಕೆರೆಗೆ ಸುತ್ತಮುತ್ತಲೂ ಗದ್ದೆ ಪ್ರದೇಶ, ಅಲ್ಲಿ ನೀರಿನ ವ್ಯವಸ್ಥೆಗಳು ಬೇಕು. ಆ ಕೆರೆಯ ನೀರನ್ನು ಉಪಯೋಗಿಸಿ ಅಲ್ಲಿ ಬೇಸಾಯ ಮಾಡುವಂಥ ಒಂದು ಕ್ರಮವನ್ನು ನಾವು ಹಿಂದೆ ನೋಡಿದ್ದೇವೆ. ಕೆರೆಯನ್ನು ಯಾರೂ ಉಳಿತಂಥ ಒಂದು ಉದಾಹರಣೆ ಇಲ್ಲ. ಯಾಕಂತಂದರೆ ಅಲ್ಲಿ ಸುಮಾರು ಒಂದು 5ರಿಂದ 6 ಲೋಡ್ ಕಸ ತುಂಬಿತ್ತು. ನಮ್ಮ ಪಾಂಚಜನ್ಯ ಸಂಘದಿಂದ ಆ ಕಸವನ್ನು ತೆರವು ಮಾಡಿ ಸ್ಥಳೀಯ ಪಟ್ಟಣ ಪಂಚಾಯತ್ ಮತ್ತು ಗ್ರಾಮ ಪಂಚಾಯತ್ನವರ ಸಹಕಾರದೊಂದಿಗೆ 6 ಲೋಡ್ ಕಸವನ್ನು ತೆಗೆದು ಈಗ ಉತ್ತಮವಾಗಿ ನೀರು ನಿಂತಹ ಒಂದು ಕೆರೆಯನ್ನು ನೋಡಲಿಕ್ಕೆ ನಮಗೆ ಸಾಧ್ಯವಾಯಿತು. ನೀವು ಕೆಲವೊಂದು ವಿಶೇಷ ದಿನಗಳಲ್ಲಿ ಜಾಥಾ ಮೂಲಕ ಜನರಲ್ಲಿ ಅರಿವು ಮೂಡಿಸ್ತಾ ಇದ್ದೀರಿ. ಯಾವ ರೀತಿಯ ಅರಿವು, ಅದು ಯಾವ ರೀತಿಯ ಕಾರ್ಯಕ್ರಮಗಳನ್ನೆಲ್ಲ ಹಾಕೊಂಡಿದ್ದೀರಿ? ವಿಶೇಷ ದಿನಗಳಲ್ಲಿ ನಾವು ಸ್ವಚ್ಛತೆ ಬಗ್ಗೆ ಜಾಸ್ತಿ ನಾವು ಅವರಿಗೆ ಮಾಹಿತಿಗಳನ್ನು ನೀಡ್ತೇವೆ. ನಾವು ಸ್ವಚ್ಛತೆ ಮಾಡುವುದಲ್ಲದೆ ಜನರಿಗೆ ಅರಿವು ಮೂಡಿಸುವಂಥ ಕಾರ್ಯಕ್ರಮ. ಪ್ಲಾಸ್ಟಿಕ್ ತರಬೇಡಿ ಅಂತ ಹೇಳೋದು, ಆಮೇಲೆ ಕಸ ಎಲ್ಲೆಂದರಲ್ಲಿ ಎಸೆಯಬೇಡಿ ಅಂತ ಹೇಳೋದು,
ಮತ್ತು ನಮ್ಮ ದೇವಸ್ಥಾನ ಇರ್ಬೋದು, ಶಾಲೆ ಇರ್ಬೋದು, ಮನೆ ಇರ್ಬೋದು, ಅವರಿಗೆ ಸ್ವಚ್ಛತೆಯ ಅರಿವು ಮೂಡಿಸುವಂಥ ಕಾರ್ಯಕ್ರಮ ಇದೆಲ್ಲ ನಾವು ಮಾಡ್ಕೊಂಡು ಬಂದಿದ್ದೆ. ಮಲೇರಿಯಾ ಮತ್ತು ಸಾಂಕ್ರಾಮಿಕ ರೋಗಗಳ ನಿರ್ಮೂಲನೆಯಲ್ಲಿ ಪಾಂಚಜನ್ಯದ ಪಾತ್ರ ಈ ಗ್ರಾಮದಲ್ಲಿ ಹೇಗಿದೆ? ನೀವು ಅದಕ್ಕಾಗಿ ಏನೇನೆಲ್ಲ ಕಾರ್ಯಕ್ರಮಗಳನ್ನು ಕೈಗೊಂಡಿದ್ದೀರಿ? ಈ ಗ್ರಾಮಕ್ಕೆ ನಾವು ಮಲೇರಿಯಾ ಮತ್ತು ಸಾಂಕ್ರಾಮಿಕ ರೋಗ ಮುಕ್ತ ಗ್ರಾಮವನ್ನಾಗಿ ಮಾಡಬೇಕೆಂಬ ಉದ್ದೇಶದಿಂದ ಸ್ಥಳೀಯ ಪಟ್ಟಣ ಪಂಚಾಯತ್, ಗ್ರಾಮ ಪಂಚಾಯತ್ ಮೂಲಕ ನಾವು ಸಹಭಾಗಿತ್ವದಲ್ಲಿ ಫೋಗಿಂಗ್ ಕಾರ್ಯಕ್ರಮ ಗುರುನರಸಿಂಹ ದೇವಸ್ಥಾನ ಹಿಂಭಾಗದಲ್ಲಿ ಮತ್ತು ಹಲವಾರು ಕಡೆಗಳಲ್ಲಿ ಫೋಗಿಂಗ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದೇವೆ. ಪಾಂಚಜನ್ಯದ ಇಂಥ ಒಳ್ಳೆಯ ಕೆಲಸಗಳಿಗೆ ನಾವು ಈ ಸದಸ್ಯರನ್ನ ಅಭಿನಂದಿಸಲೇಬೇಕಾಗತ್ತೆ. ಬಹುಶಃ ಸಮಾಜಕ್ಕಾಗಿ ಅರ್ಪಿತವಾದ ಮನಸ್ಸುಗಳಿಂದ ಇಂತಹ ಕೆಲಸಗಳು ಸಾಧ್ಯ. ಪಾಂಚಜನ್ಯ ಸಂಸ್ಥೆ ಇವೆಲ್ಲವನ್ನ ಸಾಧ್ಯವಾಗಿಸಿದೆ. ಧನ್ಯವಾದಗಳು ಸರ್. ಕೊರೋನಾ ಸಂದರ್ಭದಲ್ಲಿ ಶಾಲಾ ಮಕ್ಕಳಿಗಾಗಿ ಮತ್ತು ಅವರ ಸುರಕ್ಷತೆಗಾಗಿ ಯಾವ ರೀತಿಯ ಸುರಕ್ಷತಾ ಕಾರ್ಯಕ್ರಮಗಳನ್ನು ಹಾಕೊಂಡಿದ್ದಾರೆ ಅನ್ನೋದನ್ನ ಪಾಂಚಜನ್ಯ ಸಂಘದ ಪ್ರಧಾನ ಕಾರ್ಯದರ್ಶಿ ಕೃಷ್ಣ ಆಚಾರ್ಯ ಅವರಲ್ಲಿ ಕೇಳೋಣ. ಕೊರೋನಾ ಸಂದರ್ಭದಲ್ಲಿ ಪ್ರಾಥಮಿಕ ಶಾಲೆ ಆಗಿರ್ಬೋದು ಅಥವಾ ಪ್ರೌಢಶಾಲೆ ಆಗಿರ್ಬೋದು, ಈ ಒಂದು ಶಾಲಾ ಆರಂಭ ಸಂದರ್ಭದಲ್ಲಿ ಈಗಾಗಲೇ ಆರಂಭ ಆಗುವ ಬಗ್ಗೆ ಮಾಹಿತಿ ಇಲ್ಲ. ಆರಂಭ ಆದರೆ ನಾವು ವಿದ್ಯಾರ್ಥಿಗಳಿಗೆ ಅವರಿಗೆ ಬೇಕಾಗಿರುವಂಥ ಒಂದು ಸ್ಯಾನಿಟೈಸರ್ ಇರ್ಬೋದು ಅಥವಾ ಮಾಸ್ಕ್ ಇರ್ಬೋದು, ಆ ಮಕ್ಕಳಿಗೆ ಕೈಗೆ ಏನಾದರೂ ಗ್ಲೌಸ್ ಇರ್ಬೋದು, ಇದರ ಬಗ್ಗೆ ನಾವು ಸಂಪೂರ್ಣವಾದ ಒಂದು ಸಹಕಾರವನ್ನು ನೀಡುತ್ತೇವೆ. ಈಗ ಎಲ್ಲೆಲ್ಲೂ ಕೊರೋನಾದೇ ಆತಂಕ. ಇಂಥ ಸಂದರ್ಭದಲ್ಲಿ ನಿಮ್ಮ ಸ್ವಚ್ಛತಾ ಕಾರ್ಯ ಮಾಡುವಾಗ ಯಾವ ರೀತಿಯ ಎಚ್ಚರಿಕೆ ತಗೋಬೇಕು ಅಂತ ಅಂದ್ಕೊಂಡಿದ್ದೀರಾ? ನಮ್ಮ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ನಾವು ಈಗ ನಮ್ಮ ಎಲ್ಲ ಸದಸ್ಯರು ಕೂಡ ಸಾಮಾಜಿಕ ಅಂತರದೊಂದಿಗೆ ಅವರವರ ಕೈಗಳಿಗೆ ಗ್ಲೌಸನ್ನು ಹಾಕಿಕೊಂಡು ಹಾಗೆ ಮಾಸ್ಕನ್ನು ಧರಿಸಿಕೊಂಡು ನಾವನ್ನು ಆ ಎಲ್ಲ ಕಸಗಳನ್ನು ಸಂಪೂರ್ಣ ಸ್ವಚ್ಛತೆ ಮಾಡಲಿಕ್ಕೆ ಜಾಗೃತವಾಗಿ ಸಂಪೂರ್ಣವಾಗಿ ಸ್ವಚ್ಛತೆಯನ್ನು ನಾವು ಮಾಡ್ತಿದ್ದೇವೆ. ಹಾಗೆ ನಾವು ಈ ಸಂದರ್ಭದಲ್ಲಿ ಈ ಮಳೆಗಾಲದಲ್ಲಿ ಕಳೆಗಳು ಕೂಡ ತುಂಬ ಬೆಳೆದಿರ್ತದೆ. ಇದನ್ನು ಸಹ ನಾವು ಕೀಳಲಿಕ್ಕೆ ಮತ್ತು ಇದನ್ನು ನಾವು ಕಿತ್ತು ಬೇರೆ ಕಡೆ ಹಾಕಲಿಕ್ಕೆ ಸಹ ಇದು ಮಾಡೋದಿಲ್ಲ. ಇದನ್ನು ಸಹ ಗೋವುಗಳಿಗೆ ಕೊಡಲಿಕ್ಕೆ ನಾವು ವ್ಯಾನ್ಗಳ ಮೂಲಕ ಗೋವು ಸಾಕಣಾ ಕೇಂದ್ರ ಇಲ್ಲಿ ಕೊಡಲಿಕ್ಕೆ ಸಹ ನಾವು ವ್ಯವಸ್ಥೆಯನ್ನು ಮಾಡ್ತಿದ್ದೇವೆ. ತುಂಬ ಒಳ್ಳೆ ಕೆಲಸ ಸರ್. ಹುಲ್ಲುಗಳು ನಾವು ನಡೆದಾಡುವ ಜಾಗದಲ್ಲಿ ತೊಂದರೆಯಾಗುವಂತೆ ಬೆಳೆದಿದ್ರೆ ಅದನ್ನು ಕಳೆ ಅಂತಾರೆ. ಆದರೆ ಆ ಕಳೆಯನ್ನೇ ತೆಗೆದಾಗ ಅದೇ ಗೋವುಗಳಿಗೆ ಆಹಾರವಾಗುತ್ತೆ. ಈಗ ನಮ್ಮ ಜೊತೆ ಇದ್ದಾರೆ ಪಾರಂಪಳ್ಳಿ ರಾಮಚಂದ್ರ ಐತಾಳರು. ಪಾಂಚಜನ್ಯದ ಕಾರ್ಯಗಳ ಬಗೆಗಿನ ಅವರ ವಿಶೇಷ ಮಾತುಗಳನ್ನು ಕೇಳೋಣ. ನಾನು ಅಂಬಾಗಿಲು ಕೆರೆ ಪರಿಸರದಲ್ಲಿ ಇರ್ತೇನೆ. ನಾನು ಸಣ್ಣ ವಯಸ್ಸಿನಲ್ಲಿ ಇಲ್ಲೇ ಹುಟ್ಟಿ ಬೆಳೆದು ಉದ್ಯೋಗ ನಿಮಿತ್ತ ಹೊರಸ್ಥಳದಲ್ಲಿದ್ದು ಕಳೆದ ಒಂದು 30 ವರ್ಷದಿಂದ ಅಂಬಾಗಿಲುಗೆರೆ ಪರಿಸರದಲ್ಲಿದ್ದೇನೆ. ಏಕ ವ್ಯಕ್ತಿಯಾಗಿ ಸಮಾಜಮುಖಿಯಾಗಿ ಯಾವುದೇ ಕೆಲಸವನ್ನು ಮಾಡಲು ಅಸಾಧ್ಯ. ಸಮಾನ ಮನಸ್ಕರು ಜೊತೆಯಲ್ಲಿ ನಮ್ಮ ಪರಿಸರದಲ್ಲಿ ನಮ್ಮ ವಿದ್ಯಾಸಂಸ್ಥೆ ಪಕ್ಕದಲ್ಲೇ ನಾನಿರೋದ್ರಿಂದ ವಿದ್ಯಾಸಂಸ್ಥೆಯ ಮಕ್ಕಳು ಮತ್ತು ಸಾರ್ವಜನಿಕರಿಗೆ ಏನು ಅನುಕೂಲ ಮಾಡಲಿಕ್ಕೆ ಆಗ್ತದೆ, ನಮ್ಮ ಪರಿಸರದಲ್ಲಿ ನಾವು ಹೇಗೆ ಶುಚಿತ್ವ ಮತ್ತು ಸಾಮಾಜಿಕ ಕಳೆಯನ್ನು ಯುವಜನತೆಗೆ ಅರಿವು ಮೂಡಿಸಲಿಕ್ಕೆ ಮತ್ತು ಅದರಿಂದ ಯುವಜನತೆಯಿಂದ ನಾವು ಹೇಗೆ ಸಮಾಜಮುಖಿಯಾಗಿ ಕೆಲಸ ಮಾಡಿಸ್ಕೊಳ್ಳುವುದನ್ನು ಒಂದು ಪರಿಕಲ್ಪನೆಯಿಂದ ಸಮಾನ ಮನಸ್ಕರು ಸೇರಿ ಈ ಸಂಸ್ಥೆಯ ಗೌರವ ಅಧ್ಯಕ್ಷನಾಗಿ ನಿಂತಿರುತ್ತೇನೆ. ಈ ಅಂಬಾಗಿಲು ಕೆರೆ ಅನ್ನುವಂಥದ್ದು ಸಾರ್ವಜನಿಕ ಕೆರೆ, ಸರ್ಕಾರಿ ಕೆರೆಯಾಗಿರೋದ್ರಿಂದ ಯಾರೂ ಡೊನೇಷನ್ ಅಥವಾ ಸಹಾಯ ಕೊಡಲಿಕ್ಕೆ ತಯಾರಿರಲಿಲ್ಲ. ಹಿಂದೆ ನಮ್ಮ ಹಿರಿಯರು ಸದಾಶಿವ ಐತಾಳನವರು ಮಕ್ಕಳಿಲ್ಲದ ಕಾರಣ ಊರವರಿಗೆ ಮತ್ತು ಸಾರ್ವಜನಿಕರಿಗೆ ಆವಾಗಿನ ಕಾಲದಲ್ಲಿ ಸಮಾಜದ ಕೆಳಮುಖ ಜನಕ್ಕೆ ಸ್ನಾನ ಮಾಡಲಿಕ್ಕೆ ಅವಕಾಶ ಇರಲಿಲ್ಲ. ಅವರು ಆ ಕೆರೆಯನ್ನು ಪುನರುಜ್ಜೀವನಗೊಳಿಸುತ್ತಾರೆ. ಕಾಂಟ್ರಾಕ್ಟರ್ ಮೋಸದ ಕಾರಣ ಆ ಕೆರೆ ಬಿದ್ದೋಗಿ 2 ಸಲ ಆ ಕೆರೆಯನ್ನು ಪುನರುಜ್ಜೀವನ ಕಳಿಸ್ತಾರೆ. ಅದರಲ್ಲಿ ಒಂದು ಚೂರ ನನ್ನ ಅಟ್ಯಾಚ್ಮೆಂಟು ಕೂಡ ಇದೆ. ನಮ್ಮ ಕುಟುಂಬಕರು ಹಿರಿಯರು ಮಾಡಿದ್ದು ನನ್ನ ಕಣ್ಣಿದ್ರೆ ಹಾಳಾಗುತ್ತಲ್ಲ ಅನ್ನೋ ಒಂದು ಹಿತದೃಷ್ಟಿ ಕೂಡ ಇದ್ದಿತ್ತು. ಕಳೆದ ಜೂನ್ ಕೊನೆಯ ವಾರದಲ್ಲಿ ಎಲ್ಲ ಕಡೆ ಹೂಳೆತ್ತುವಾಗ ನಮ್ಮ ಸಂಘ ಯಾಕೆ ಸಂಸ್ಥೆ ನಮ್ಮ ಮಾಡಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ನಾವು ಅದನ್ನು ಕೈಗೆತ್ಕೊಂಡ್ವಿ. ನಮ್ಮ ಸಂಸ್ಥೆಯ ಸದಸ್ಯರು, ಸಾರ್ವಜನಿಕರು, ಊರ ಹಿರಿಯರು ಸರ್ಕಾರಿ ಕೆರೆಯನ್ನು ಯಾವುದೇ ರೀತಿಯ ಅನುದಾನ ಸರ್ಕಾರದಿಂದ ಇಲ್ಲದೆಯೇ ನಾವು ಸ್ವಯಂ ಸೇವೆಗೆ ಜೂನ್ 6 ಕೊನೆಯ ವಾರದಲ್ಲಿ ಅದನ್ನು ಸಂಪೂರ್ಣವಾಗಿ ಹೂಳೆತ್ತಿರುತ್ತೇವೆ. ಈ ಕೆರೆಯಿಂದ ನಮ್ಮ ವಿದ್ಯಾಸಂಸ್ಥೆಯ ಬೋರ್ವೆಲ್ಲು ನಿರಂತರವಾಗಿ ನೀರನ್ನು ಪುನರುಜ್ಜೀವನಗೊಂಡಿರುತ್ತದೆ. ಈ ವಿದ್ಯಾಸಂಸ್ಥೆಯಲ್ಲಿ ನಮ್ಮ ಕಡು ಬೇಸಿಗೆಯಲ್ಲೂ ಕೂಡ ಸಾರ್ವಜನಿಕ ಸಭೆ ಸಮಾರಂಭ, ಆಮೇಲೆ ಈ NCC ಇರ್ಬೋದು, RSS ಇರ್ಬೋದು, ಸಾರ್ವಜನಿಕ ಕಾರ್ಯಕ್ರಮಗಳು ನಿರಂತರವಾಗಿ ನಡೆಯಲು ತುಂಬ ಅನುಕೂಲ ಆಗಿರುತ್ತದೆ. ನನಗೆ ಒಂದು ಸಮಾಧಾನ ಏನಂದರೆ
ನಮ್ಮ ಹಿರಿಯರು ಕಟ್ಟಿದ ಕೆರೆ ಪುನರ್ಜೀವನಗೊಂಡಿರ್ತಲ್ಲ, ಅದೇ ಬಹಳ ಸಂತೋಷ. ಜೊತೆಯಲ್ಲಿ ಆ ಕೆರೆಯಲ್ಲಿ ಈ ಹಿಂದೆ ತುಂಬ ಜನ ತಿಳಿದು ಬಿದ್ದು ಮರಣ ಹೊಂದಿರ್ತಾರೆ. ಅದಕ್ಕೆ ತಡಬೇಲಿ ನಾವು ಸಂಘ ಸಂಸ್ಥೆ ಸಂಬಂಧಪಟ್ಟ ಇಲಾಖೆಯಲ್ಲಿ ಕೇಳಿದರೆ ಕೈ ಬೆರಳು ತೋರಿಸಿದ್ರು ಇವತ್ತಿನವರೆಗೂ ಏನೂ ಆಗಲಿಲ್ಲ. ನಮ್ಮ ಸ್ವಯಂ ಇದರಿಂದ ನಿರ್ವಹಣೆ ಮಾಡಿ ತಡೆಬೇಲೆಯನ್ನು ತಾತ್ಕಾಲಿಕವಾಗಿ ಮಾಡಿರ್ತಾರೆ. ಅನುದಾನ ಸಿಕ್ಕಿದವಾಗ ಪೂರ್ಣ ಪ್ರಮಾಣದಲ್ಲಿ ನಾವು ಅದನ್ನು ಪುನರುಜ್ಜೀವನಗೊಳಿಸಲಿಕ್ಕೆ ತಯಾರಿದ್ದೇವೆ. ಆಮೇಲೆ ಈ ಸಾರ್ವಜನಿಕವಾಗಿ ನಮ್ಮಲ್ಲಿ ಒಂದು ದುರಭ್ಯಾಸ, ನಮ್ಮ ಮನೆ ಚೆನ್ನಾಗಿದ್ದರೆ ಆಯಿತು, ಕಂಡೋರ ಮನೆ ಏನಾಗಲಿ ಆಗಲಿ ಅಂತೇಳಿ ಕತ್ತಲೆ ಹೊತ್ತಿನಲ್ಲಿ ಕಂದು ಸಾರ್ವಜನಿಕರ ಅಥವಾ ನಿರ್ಜನ ಪ್ರದೇಶದಲ್ಲಿ ಎಸೆದು ಹೋಗಿದೆ. ಅದರ ಬಗ್ಗೆ ಕ್ಲೀನ್ ಮಾಡಿ ಅರಿವು ಮೂಡಿಸಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಕಸ ಎಸೆಯಬೇಡಿ ಅಂತ ಬ್ಯಾನರನ್ನು ಕೂಡ ಹಾಕಿರುತ್ತೇವೆ. ಈ ಮಾತಂತೂ ಹೌದು. ನಮಗೆಲ್ಲ ನಮ್ಮ ಮನೆ ಕ್ಲೀನ್ ಆಗಿದ್ರೆ ಸಾಕು, ಅದಕ್ಕೆ ನಮ್ಮ ಕಸವನ್ನು ಬೇರೆಯವರ ಜಾಗದಲ್ಲಿ ಎಸೆದು ಬಿಡ್ತೇವೆ. ಈ ಬಗ್ಗೆ ಪಾಂಚಜನ್ಯ ತಂಡದವರು ಬಹಳ ಗಂಭೀರ ಮೆಚ್ಚತಕ್ಕ ಕೆಲಸವನ್ನು ಮಾಡ್ತಿದ್ದಾರೆ. ಅದನ್ನು ಅವರ ಮಾತುಗಳಲ್ಲೇ ಕೇಳೋಣ. ನಾನು ನಾಗರಾಜ ಅಂತ, ಪಾಂಚಜನ್ಯ ಸಂಘದ ಸದಸ್ಯ. ಪಾಂಚಜನ್ಯ ಸಂಘದಲ್ಲಿ ಖಾಲಿ ಹಿರಿಯರು ಮಾತ್ರ ಅಲ್ಲ, ಯುವ ಜನತೆ ಕೂಡ ಇದೆ. ನಾವು ಕೆಲಸದ ಹೊತ್ತಿನಲ್ಲಿ ಹೋದಾಗ, ಒಂದು ರಜೆ ಗಿಜೆ ಇದ್ದಾಗ ಇವರು ಕರೆದಾಗ ನಮಗೆ ಬಿಡು ಇದ್ದಾಗ ಬಂದು ಎಷ್ಟಾಗತ್ತೆ ಅಷ್ಟು ಕೆಲಸ ಮಾಡಿ ಕೊಡ್ತಾ ಇದ್ದೇವೆ. ಮತ್ತು ಸ್ಟೂಡೆಂಟ್ ಕೂಡ ಇದ್ದಾರೆ ತುಂಬ ಜನ, ಅವರಿಗೆ ಬಿಡು ಇದ್ದಾಗ ಬಂದು ಕೆಲಸ ಮಾಡ್ತಾರೆ, ಅವರಿಗೆ ತೊಂದರೆ ಮಾಡಿಕೊಳ್ಳೋದಿಲ್ಲ. ಕಸ ಈಗ ಎಸ್ತವ್ರದ್ದು ಎಲ್ಲಿ ಎಸಿತಾರೆ ಅಲ್ಲಲ್ಲಿಗೆ ನಾವು ಎಸೆಯುವ ಪ್ಲೇಸಲ್ಲೇ ನಾವು ಬೋರ್ಡ್ ಹಾಕ್ತಾ ಇದ್ದೇವೆ. ಮತ್ತು ಅದರಲ್ಲಿ ಗೊತ್ತಾಗುತ್ತೆ ಯಾರು ಎಸಿತಾರಂತ ಗೊತ್ತಾದಾಗ ಅವರಿಗೆ ಹೋಗಿ ನಾವು ಅವರಿಗೆ ತಿಳುವಳಿಕೆ ಕೊಡ್ತೇವೆ. ಒಟ್ಟಾರೆ ನಮ್ಮ ಗ್ರಾಮ ಸ್ವಚ್ಛವಾಗಿದ್ದರೆ ಸಾಕು. ಯುವ ಜನತೆಯು ಪಾಂಚಜನ್ಯ ಸಂಘದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದೆ. ಕಾರ್ಯಕ್ರಮ ಪ್ರಾರಂಭಿಸುವಾಗಲೇ ನಾನು ಹೇಳಿದೆ, ಪಾಂಚಜನ್ಯ ಮೊಳಗುವುದು ಯುದ್ಧ ಪ್ರಾರಂಭಕ್ಕಾಗಿ ಅಂತ. ಇಲ್ಲಿ ಇದು ಸ್ವಚ್ಛತೆಯ ಹೋರಾಟಕ್ಕಾಗಿ. ಸ್ವಚ್ಛತೆ ಅಂದರೆ ಒಮ್ಮೆ ಮಾಡಿದನೇ ಮತ್ತೆ ಮತ್ತೆ ಮಾಡ್ತಾ ಕೂತ್ಕೊಳ್ಳೋದಲ್ಲ. ಪಾಂಚಜನ್ಯದಂಥ ಸಂಸ್ಥೆ ಒಗ್ಗೂಡಿ ನಮ್ಮ ಗ್ರಾಮವನ್ನು ಸ್ವಚ್ಛ ಮಾಡಿದಾಗ ನಾವೆಲ್ಲ ನಮ್ಮ ಮನೆಯ ಕಸ ತೆಗೆದುಕೊಂಡು ಹೋಗಿ ಅಲ್ಲಿಯೇ ಎಸೆದು ಬರೋದಲ್ಲ. ಅವರ ಕಾರ್ಯದ ಹಿಂದಿನ ಸಮಾಜ ಕಳಕಳಿಯ ಮನಸ್ಸನ್ನು ಅರ್ಥ ಮಾಡಿಕೊಂಡು ನಾವು ಅವರಿಗೆ ಜೊತೆಯಾಗುವುದು, ಇನ್ನಷ್ಟು ಪಾಂಚಜನ್ಯದಂಥ ಸಂಸ್ಥೆಗಳ ಹುಟ್ಟಿಗೆ ಕಾರಣರಾಗುವುದು. ಇದು ಇವತ್ತಿನ ಶುದ್ಧ ಜಲ ಸ್ವಚ್ಛ ನೆಲ ಆರೋಗ್ಯವಾಗಿರಲಿ ಜೀವ ಸಂಕುಲ ಬಾನುಲಿ ಸರಣಿ ಕಾರ್ಯಕ್ರಮದ ಸಂಚಿಕೆ. ಇದು ರೇಡಿಯೋ ಮಣಿಪಾಲ ಸಮುದಾಯ ಬಾನುಲಿ ಕೇಂದ್ರ FM ಫ್ರೀಕ್ವೆನ್ಸಿ 90.4 ಮೆಗಾಹರ್ಟ್ಸ್ನಲ್ಲಿ. ನಾನು ಜ್ಯೋತಿ ಸಾಲಿಗ್ರಾಮ. ಮುಂದಿನ ಕಾರ್ಯಕ್ರಮದಲ್ಲಿ ಸಿಗ್ತೀನಿ. ನಮಸ್ಕಾರ. ಶುದ್ಧ ಜಲ ಸ್ವಚ್ಛ ನೆಲ ಆರೋಗ್ಯವಾಗಿರಲಿ ಜೀವ ಸಂಕುಲ. ಇದು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಪ್ರಾಯೋಜಕತ್ವದಲ್ಲಿ ಸರಣಿ ಕಾರ್ಯಕ್ರಮ. ಆರೋಗ್ಯವಾಗಿರಲಿ ಜೀವ ಸಂಕುಲ.